ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶರತ್ ಬೋಪಣ್ಣ. ಸ್ನೇಹಿತರೆ, ನಾವು ಕಥೆಯಲ್ಲಿ, ಕಾದಂಬರಿಯಲ್ಲಿ, ಫಿಲಮ್ ಅಲ್ಲೆಲ್ಲ ಈ ತರ ಕತೆ ನೋಡಿರ್ತೀವಿ ಅಥವಾ ಕೇಳಿರ್ತೀವಿ ಅಥವಾ ಪೂರ್ವಜರದ್ದು ಏನೋ ಒಂದು ಹೇಳಿರ್ತೀವಿ, ಪೂರ್ವಜರು ಹೇಳಿರೋದನ್ನ ಕೇಳಿರ್ತೀವಿ. ಬಟ್ ಇವಾಗ ಪ್ರಸ್ತುತ ಈ ಜನರೇಷನ್ ಅಲ್ಲಿ ಒಂದು ಅದ್ಭುತ, ಒಂದು ಮಿರಾಕಲ್ ಕತೆ ಆಗಿದೆ ಸ್ನೇಹಿತರೆ. ಫುಟ್ಬಾಲ್ ಇತಿಹಾಸದಲ್ಲಿ ನಾವು ಏನೇನೋ ಕತೆಗಳು ಕೇಳಿದೀವಿ, ತುಂಬಾ ಕತೆ ಕೇಳಿದೀವಿ, ಒಳ್ಳೇದು ಕೆಟ್ಟದೆಲ್ಲ ಕೇಳಿದೀವಿ. ಬಟ್ ಇವತ್ತು ನಾನು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಮಿರಾಕಲ್ ಅಂತಾನೆ ಹೇಳ್ಬೋದು. ಆ ಕತೆ ಹೇಳ್ತೀನಿ. ಒಬ್ಬ ಪ್ಲೇಯರು, ಅವನ್ಗೆ 20 ವರ್ಷ ಇದ್ದಾಗ ಆ ಮಗುಗೆ 5 ತಿಂಗಳು. ಆ ಮಗುನ ಆ ಪ್ಲೇಯರು ಸ್ನಾನ ಮಾಡಿಸಿರ್ತಾನೆ. 19 ವರ್ಷ ಆದ್ಮೇಲೆ ಆ ಮಗು ಆ ಪ್ಲೇಯರ್ಗೆ ಎದುರಾಳಿಯಾಗಿ ವಿಶ್ವಕಪ್ ಫೈನಲ್ ಆಡುತ್ತೆ. ಇದು ನಾನು ಇವತ್ತು ನಿಮ್ಗೆ ಹೇಳಕ್ ಹೊರಟಿರೋ ಕತೆ. ಹೌದು ಸ್ನೇಹಿತರೆ, ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಮತ್ತು ಸ್ಪೇನ್ನ ಯುವ ಆಟಗಾರ ಲಮೈನ್ ಯಮಾಲ್, ಇವ್ರ ಕತೆನ ನಾನು ಇವತ್ತು ಹೇಳಕ್ ಹೊರಟಿದ್ದೀನಿ. ಸ್ನೇಹಿತರೆ, ಸ್ವಲ್ಪ ಫ್ಲಾಶ್ ಬ್ಯಾಕ್ ಮಾಡೋಣ. 2007 ನಲ್ಲಿ ಮೆಸ್ಸಿಗೆ 20 ವರ್ಷ ಆಗಿತ್ತು. ಆವಾಗ ಸ್ಪೇನ್ ಅಲ್ಲಿ ಡಿಆರ್ಇ ಸ್ಪೋರ್ಟ್ಸ್ ಮತ್ತೆ ಯುನಿಸೆಫ್ ಅವರು ಕೊಲಾಬ್ರೇಷನ್ ಆಗಿ ಒಂದು ಚಾರಿಟಿಗೆ ಕ್ಯಾಲೆಂಡರ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಆವಾಗ ಮೆಸ್ಸಿ ಅಲ್ಲೇ ಬಾರ್ಸಿಲೋನಾದಲ್ಲಿ ಆಡ್ತಿರ್ತಾರೆ. ಸೊ ಏನು ಅಂದ್ರೆ ಬಡ ಕುಟುಂಬದವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ಆ ಮಗುಗೆ ಸ್ನಾನ ಮಾಡಿಸೋದು. ಸೊ ಈ ತರ ಒಂದು ಕಾನ್ಸೆಪ್ಟ್. ಆವಾಗ ಮೆಸ್ಸಿ ಆ ಹುಡುಗ ಅಂದ್ರೆ ಯಮಾಲ್ ಏನಿದಾನೆ, ಆ ಹುಡುಗ ಸ್ನಾನ ಮಾಡಿಸಿದ್ರು ಮೆಸ್ಸಿ. ಆವಾಗ 2007 ಅಲ್ಲಿ ಅವ್ರಿಗೆ 20 ವರ್ಷ, ಆ ಮಗುಗೆ ಯಮಾಲ್ಗೆ ಇವಾಗ 19 ವರ್ಷ, ಆವಾಗ 5 ತಿಂಗಳು. ಸೊ ಇದು ಕತೆ ಆಯ್ತಾ. ಆವಾಗ ಫೋಟೋಗ್ರಾಫರು ಇದ್ರ ಬಗ್ಗೆ ಹೇಳ್ತಾರೆ. ಅಂದ್ರೆ ಆ ಘಟನೆನ ವಿಡಿಯೋ ಮಾಡದಂತ ಫೋಟೋಗ್ರಾಫರು ಇದ್ರ ಬಗ್ಗೆ ಹೇಳ್ತಾರೆ. ಮೆಸ್ಸಿ ಆಡ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ ಇಂದ ಆಚೆ ಬರ್ತಿದ್ರಂತೆ. ಬಂದು ಅದೇ ಈ ತರ ಇದೆ ಒಂದು ಫೋಟೋ ಶೂಟ್ ಅಂತೆಲ್ಲ ಹೇಳಿದಾಗ ಹೋದ್ರಂತೆ. ಪಾಪ ಅವ್ರಿಗೆ ಮಗುನ ಮುಟ್ಟಕ್ಕೆ ಆಗ್ತಿಲ್ವಂತೆ. ಒಂಥರ ನಾಚಿಕೆ, ಮುಜುಗರ. ಅಯ್ಯೋ, ಸಣ್ಣ ಮಗು ಇದೆ, ನಾನು ಹೆಂಗ್ ಅದ್ರ ಜೊತೆ ಆಟ ಆಡ್ಲಿ, ಹೆಂಗ್ ಸ್ನಾನ ಮಾಡಿಸ್ಲಿ ಅಂತ ಸ್ವಲ್ಪ ಹಿಂಜರಿತಿದ್ರಂತೆ. ಆಮೇಲೆ ಸ್ವತಃ ಯಮಾಲ್ ಅವರ ತಾಯಿ ಬಂದು ಆ ಮಗುನ ಒಂಚೂರು ಸಮಾಧಾನ ಮಾಡಿಸಿ, ಅದಕ್ಕೊಂಚೂರು ಸ್ನಾನ ಮಾಡಿಸಿ, ಆಮೇಲೆ ಹೋದ್ಮೇಲೆ ಮತ್ತೆ ಪುನಃ ಮೆಸ್ಸಿ ಬಂದ್ಬಿಟ್ಟು ಆ ಮಗುಗೆ ಸ್ನಾನ ಮಾಡಿಸ್ತಾರೆ. ಸೊ ಆ ಮೆಸ್ಸಿ ಸ್ನಾನ ಮಾಡಿಸ್ತಿರ್ಬೇಕಾದ್ರೆ ಆ ಮಗು ಆ ಮೆಸ್ಸಿನ ನೋಡ್ಕೊಂಡು ಮುದ್ದಾಗಿ ನಗೋದು ಈ ತರ ಎಲ್ಲ ಮಾಡ್ತಿತ್ತು ಅಂತ ಫೋಟೋಗ್ರಾಫರ್ ಹೇಳಿದ್ದಾರೆ, ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಹಾಗೆ ಈ ಫೋಟೋ ವೈರಲ್ ಆಗಿದ್ದು ಹೆಂಗೆ ಅಂದ್ರೆ, 2 ವರ್ಷದ ಹಿಂದೆ ಯಮಾಲು ಯುರೋಪ್ನ ಬಾರ್ಸಿಲೋನಾಗೆ ಆಡ್ತಿರ್ತಾರೆ. ಸೊ ಆವಾಗ ಸಕ್ಕದಾಗ ಆಡಿ ಮ್ಯಾಚ್ ಎಲ್ಲ ವಿನ್ ಮಾಡ್ತಿರ್ತಾರೆ. ಅದಕ್ಕೆ ಆ ಹಳೆ ಫೋಟೋನ ಇವರಪ್ಪ ದ ಬಿಗಿನಿಂಗ್ ಆಫ್ 2 ಲೆಜೆಂಡ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತಾರೆ. ಅಂದ್ರೆ ಮೆಸ್ಸಿದು ಮತ್ತೆ ಯಮಾಲು 5 ತಿಂಗಳು ಇರ್ಬೇಕಾದ್ರೆ. ಸೊ ಇದು ಆಗ್ತಾಗ ಸುಮಾರು ಜನ ಅನ್ಕೊಂಡಿದಂತೆ ಹೋಗಿದೆ, ಯಾವ್ದಕ್ಕ ಕ್ರಿಯೇಟ್ ಮಾಡಿರೋದು AI ಆರ್ಟಿಫಿಷಿಯಲ್ ಏನೋ ಫೋಟೋ ಅಂತ ಅನ್ಕೊಂಡಿದ್ರಂತೆ. ಬಟ್ ಆಮೇಲೆ ಯುನಿಸೆಫ್ ಸ್ವತಃ ಕನ್ಫರ್ಮ್ ಮಾಡ್ತು, ಇಲ್ಲ ಈ ಫೋಟೋ ನಿಜ. ಈ ಫೋಟೋ ಆಗ ಮೆಸ್ಸಿ 20 ವರ್ಷ ಆಗಿದ್ದಾಗ ಯಮಾಲ್ 5 ತಿಂಗಳಿದ್ದಾಗ ತೆಗ್ದಿದ್ ಫೋಟೋ, ಹೌದು ನಿಜ ಅಂತ. ಸೊ ಅದಕ್ಕೆ ಈಗ ಇಂಟರ್ನೆಟ್ ಅಲ್ಲಿ ಫುಲ್ ವೈರಲ್. ಆ ಫೋಟೋಗೆ ಎಲ್ಲ ಕಮೆಂಟ್ ಹಾಕ್ತಿದ್ದಾರೆ, ಮೆಸ್ಸಿ ಆವತ್ತೇ ಟ್ರೋಫಿನ ಯಮಾಲ್ಗೆ ಟ್ರಾನ್ಸ್ಫರ್ ಮಾಡಿದರೆ ಅಂತ. ಅಂದ್ರೆ ಒಬ್ಬ ರಾಜಕುಮಾರ ಯುವರಾಜನಿಗೆ ಪಟ್ಟಾಭಿಷೇಕ ಹೆಂಗ್ ಮಾಡ್ತಾರೆ, ಅಂದ್ರೆ ಅಧಿಕಾರ ಹೆಂಗೆ ಹಸ್ತಾಂತರ ಮಾಡ್ತಾರೆ. ಸೊ ಮೆಸ್ಸಿ ಆಗ್ಲೇ ಆ ಹುಡುಗನ್ಗೆ ಟ್ರೋಫಿನ ಅಥವಾ ಮೆಸ್ಸಿದೊಂದು ಲೆಜೆಂಡ್ರಿನ ಅಥವಾ ಲೆಗೆಸಿನ ಆ ಹುಡುಗನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಈಗ ನೆಟ್ ಅಲ್ಲಿ ಫುಲ್ ಬಾರಿ ಇದ್ರದ್ದೇ ಸದ್ದಿ ಇವಾಗ. ಮತ್ತೆ ಅವ್ರ ಇಬ್ಬರಿಗೂ ಒಂದು ಸಿಮಿಲರ್ ಏನು ಅಂತಂದ್ರೆ ಸಿಕ್ಕಾಪಟ್ಟೆ ಇದೆ. ಲಾ ಮಸಿಯಾ ಅಂತ ಒಂದು ಅಕಾಡೆಮಿ ಇದೆ ಸ್ಪೇನ್ ಅಲ್ಲಿ, ಫುಟ್ಬಾಲ್ ಅಕಾಡೆಮಿ. ಮೆಸ್ಸಿ ಸಹ ಅಲ್ಲೇ ಫುಟ್ಬಾಲ್ ಕಲ್ತಿದ್ದು, ಫುಟ್ಬಾಲ್ ಟ್ರೈನಿಂಗ್ ತಗೊಂಡಿದ್ದು ಆಯ್ತಾ. ಆಮೇಲೆ ಯಮಾಲ್ ಕೂಡ ಅಲ್ಲೇ ಟ್ರೈನಿಂಗ್ ತಗೊಂಡಿದ್ದು. ಮತ್ತೆ ಗ್ರೌಂಡ್ ಅಲ್ಲಿ ಆಟ ಆಡ್ಬೇಕಾದ್ರೆ, ಓಡ್ಬೇಕಾದ್ರೆ ಸೇಮ್ ಟು ಸೇಮ್ ಮೆಸ್ಸಿದ್ ಏನೇನ್ ಸ್ಟೈಲ್ ಇದೆಯೋ ಯಮಾಲ್ ಕೂಡ ಸೇಮ್. ಲೆಫ್ಟ್ ಲೆಗ್, ಆ ಟ್ಯಾಕ್ಲಿಂಗು, ಆಟಗಾರನ ಫುಲ್ ಅಂದ್ರೆ ಫುಟ್ಬಾಲ್ ಅಲ್ಲಿ ಇರುತ್ತಲ್ಲ, ಮೋಸ ಮಾಡಿ ಬಾಲ್ ಹೆಂಗ್ ಕಿತ್ಕೊಳ್ಳೋದು, ಈ ತರ ಎಲ್ಲ
ಸೇಮ್ ಇಬ್ರಿಗೂ ಸಿಮಿಲಾರಿಟಿ ಸಿಕ್ಕಾಪಟ್ಟೆ ಇದೆ. ಇದೆಲ್ಲ ಕೋ ಇನ್ಸಿಡೆನ್ಸು. ಸೊ ನೆಟ್ಟಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇವಾಗ. ಏನಪ್ಪಾ ಇಬ್ರು ಒಂದೇ ತರ ಇದಾರೆ, ಏನಿದು ಫುಟ್ಬಾಲ್ ಆಟನ ವಿಧಿ ಆಟನ ಅಂತ ಹೇಳ್ತಿದ್ದಾರೆ ಎಲ್ಲ ಸ್ಪೋರ್ಟ್ಸ್ ಅಭಿಮಾನಿಗಳು ಇವಾಗ. ಮತ್ತೆ ಇವಾಗೆಲ್ಲ ಫುಟ್ಬಾಲ್ ಫೈನಲ್ ಮ್ಯಾಚ್ ಆದ್ಮೇಲೆ ಯಮಾಲ್ ಹೋಗ್ಬಿಟ್ಟು ಮೆಸ್ಸಿ ಫುಲ್ ಬೇಜಾರಲ್ಲಿ ಗ್ರೌಂಡ್ ಅಲ್ಲಿ ಕೂತಿದ್ರು. ಮ್ಯಾಚ್ ಸೋತಾದ್ಮೇಲೆ ಯಮಾಲ್ ಸ್ವತಃ ಹೋಗಿ ಅವ್ರ ಕೈ ಹಿಡಿದು ಎಬ್ಸಿ ಹಗ್ ಮಾಡಿ, ಇಬ್ರು ಪರಸ್ಪರ ಹಗ್ ಮಾಡ್ಕೊಂಡು ಇಬ್ರು ಚೆನ್ನಾಗಿದ್ದಾರೆ ಇವಾಗ. ಆಮೇಲೆ ಮೆಸ್ಸಿನ ಸ್ವತಃ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರು, ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ. ಅವರು ತುಂಬಾ ಕ್ರೇಜಿ ಆದ ವಿಷಯ, ನಾ ಅನ್ಕೊಂಡಿರ್ಲಿಲ್ಲ ಹೀಗಾಗತ್ತೆ ಅಂತ. ಯಮಾಲ್ ತುಂಬಾ ಒಳ್ಳೆ ಆಟಗಾರ, ತುಂಬಾ ಒಳ್ಳೆ ಭವಿಷ್ಯ ಇದೆ ಅವನಿಗೆ, ಸ್ಕಿಲ್ಫುಲ್ ಪ್ಲೇಯರ್ ಅಂತ ಹೇಳಿದ್ದಾರೆ ಮೆಸ್ಸಿ. ನೋಡಿದ್ರಲ್ಲ ವೀಕ್ಷಕರೇ, ಮನುಷ್ಯ ನಾವೆಲ್ಲ ಹೇಗೆ ಕನೆಕ್ಟ್ ಆಗ್ತೀವಿ ಭೂಮಿ, ಅದಕ್ಕೆ ಹೇಳೋದು ಭೂಮಿ ಸಣ್ಣದು ಅಂತ. ಆ ಮಗು 5 ತಿಂಗಳಿದ್ದಾಗ ಇಲ್ಲಿ, ಮೆಸ್ಸಿ 20 ವರ್ಷ ಇದ್ದಾಗ ಆ ಮಗುಗೆ ಸ್ನಾನ ಮಾಡಿಸಿದ್ರು. ಮತ್ತೆ ಇವಾಗ 19 ವರ್ಷ ಆದ್ಮೇಲೆ ಮೀಟ್ ಆಗ್ತಿದ್ದಾರೆ, ಅದು ಡೈರೆಕ್ಟ್ ಆಗಿ ಫೈನಲ್ಸ್ ಅಲ್ಲಿ ಆಪೋಸಿಟ್ ಆಗಿ. ಬಟ್ ಮೆಸ್ಸಿ ಸೋತ್ರು, ಯಮಾಲ್ ಕಪ್ ಗೆದ್ರು. ಸೊ ಮೆಸ್ಸಿ ಅವರ ಅಂತ್ಯಕಾಲದಲ್ಲಿದ್ದಾರೆ, ಅಂತ್ಯಕಾಲ ಅಂದ್ರೆ ಕೆರಿಯರ್ನ ಅಂತ್ಯಕಾಲದಲ್ಲಿದ್ದಾರೆ. ಯಮಾಲ್ ಕೆರಿಯರ್ನ ಆರಂಭ ಕಾಲದಲ್ಲಿದ್ದಾರೆ. ಸೊ ಮೆಸ್ಸಿ ಲೆಗಸಿನ ಯಮಾಲ್ ಕಂಪ್ಲೀಟ್ ಆಗಿ ಕ್ಯಾರಿ ಫಾರ್ವರ್ಡ್ ಮಾಡ್ಲಿ ಅಂತ ಎಲ್ಲ ಫುಟ್ಬಾಲ್ ಆಟಗಾರರ, ಫುಟ್ಬಾಲ್ ಪ್ರೇಮಿಗಳ ಆಶಯ. ಇದೊಂದು ಬ್ಯೂಟಿಫುಲ್ ಸ್ಟೋರಿ ಆಗಿತ್ತು. ತರ ಖುಷಿ ಆಗುತ್ತೆ ಈ ತರ ಸ್ಟೋರಿಗಳನ್ನೆಲ್ಲ ನೆನ್ಸ್ಕೊಂಡಾಗ. ಬಟ್ ಇದರ ಸ್ಟೋರಿಗಳು ಕಣ್ಗೆ ಕಾಣಿಸಕ್ ಸಿಕ್ಕಾಗ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಇದೇ ತರ ಇನ್ನೇ ಅದರ ಸ್ಟೋರೀಸ್ ನಿಮ್ಗೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ಎಲ್ರಿಗೂ ಹಂಚ್ಕೊಂಡಂಗಾಗತ್ತೆ. ಇದೇ ತರ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.